ಬದುಕು ಅನ್ನೋಂಥದ್ದು ಈ ಸೂರ್ಯನ ಕೆಳಗಡೆ ಎಷ್ಟು ವಿಧದ ಬದುಕಿದೆ, ಎಷ್ಟು ಥರದ ವ್ಯಾಪಾರಗಳಿದೆ, ಹೊಟ್ಟೆ ಹೊರೆಯೋದಕ್ಕೆ ಎಷ್ಟು ಥರದ ಮಾರ್ಗೋಪಾಯಗಳಿದೆ. ಭಗವಂತ ಹುಟ್ಟಿಸಿದ ಮೇಲೆ ಹುಲ್ಲು ಮೇಯಿಸ್ತಾನೆ ಅಲ್ವೇನ್ರಿ? ಬೆಟ್ಟಿದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಲ್ವಾ? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ನಾವು ದೇವರನ್ನ ನಂಬ್ತೀವೋ ನಂಬಲ್ವೋ, ಆದರೆ ಭಗವಂತ ಮಾತ್ರ ನಮ್ಮನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಈ ವ್ಯಾಪಾರಿಗಳೇ ಸಾಕ್ಷಿ. ಇವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸೈಯದ್ ಅಲ್ತಾಫ್ ಅವರೇ. ನಮಸ್ಕಾರ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ? ಸರ್ ಇದು 4 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಏನು ಬಿಸ್ನೆಸ್ ಇದು? ಸರ್ ಇದು ಫೋಟೋ ಸ್ಟಿಕ್ಕರ್ ಸರ್, ಮೊಬೈಲ್ಗೆ ಕವರ್ಗೆ ಮಾಡಿಕೊಡ್ತೀವಿ. ಮೊಬೈಲ್ ಕವರ್ಗೆ ಫೋಟೋ ಸ್ಟಿಕ್ಕರ್ ಹಾಕ್ತೀರಾ? ಮೊಬೈಲ್ಗೆ ಕವರ್ಗೂ ಹಾಕ್ಬೋದು, ಫೋನ್ಗೂ ಹಾಕ್ಬೋದು. ಬರೀ 50 ರೂಪಾಯಿಗೆ ಹಾಕ್ಕೊಡ್ತೀವಿ. ಎಷ್ಟು ಒಂದಕ್ಕೆ? 50 ರೂಪಾಯಿ ಸರ್ ಅಷ್ಟೇ. 50 ರೂಪಾಯಿ. 50 ರೂಪಾಯಿ. ಆದರೆ ಸಿಟಿಯಲ್ಲೆಲ್ಲ ಇದಕ್ಕೆ 100-150 ತಗೋತಾರಲ್ಲ, ನೀವೇ 50 ರೂಪಾಯಿ ಹಾಕ್ತೀರಾ? ಸರ್ ಇದು ಫುಟ್ಪಾಸ್ ಅಲ್ವಾ ಸರ್, ಬೀದಿ ವ್ಯಾಪಾರ, ನಮಗೆಲ್ಲ ಬೆಲೆ ಕೊಡಲ್ಲ. 150 ಅಂತ ಹೇಳಿದ್ರೆ ಓಡೋಗಿ ಬರ್ತಾರೆ. 50 ರೂಪಾಯಿ ಅಂದ್ರೆ ಹಾಕೊಂಡು ಹೋಗ್ತಾರೆ. ನಮಗೂ ಹೊಟ್ಟೆ ನಡೀತದೆ. ಎಷ್ಟು ದಿನದಿಂದ ಈ ವ್ಯಾಪಾರ ಮಾಡ್ತಿದ್ದೀರಾ? ಸರ್ 4 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 4 ವರ್ಷದಿಂದ ಮಾಡ್ತಾ ಇದ್ದೀರಾ? 4 ವರ್ಷ ಆಯ್ತಾ ಇಲ್ಲಿ ಬಂದು? ಹೌದು ಸರ್. ಪುನೀತ್ ಅವರು ತೀರೋದ್ರಲ್ಲ, ಆವಾಗಲಿಂದ ಇಲ್ಲೇ ಇದ್ದೀವಿ ಸರ್. ಪುನೀತ್ ರಾಜ್ಕುಮಾರ್ ತೀರೋದಾಗ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ದೀರಾ? ದಿನಕ್ಕೆ ಎಷ್ಟು ಸ್ಟಿಕ್ಕರ್ ಹಾಕ್ತೀರಾ ಸರ್? ಮಾಡ್ತೀವಿ ಸರ್, ಒಂದು 10, 15, 500-600 ರೂಪಾಯಿ ದುಡ್ಕೊತೀವಿ. ನಡೀತದೆ ನಮ್ಗೆ ಹೊಟ್ಟೆಗೆ, ಮನೆ ಅಕ್ಕಿಗೆ ಎಲ್ಲ ನಡೀತದೆ. ಒಂದು 10-15 ಅಷ್ಟೇ. ಯಾರು ಬರೋರು ಯಾರು ನಿಮ್ಮ ಹತ್ರ ಈ ಸ್ಟಿಕ್ಕರ್ ಹಾಕ್ಸ್ಕೊಳ್ಳೋರು ಯಾರು ಜಾಸ್ತಿ? ಸರ್ ಪುನೀತ್ ರಾಜ್ಕುಮಾರ್ ಅವರು ಸರ್ ಬರ್ತಾರೆ. ಪುನೀತ್ ರಾಜ್ಕುಮಾರ್ ಅವರೇ ಜಾಸ್ತಿ ಬರೋದು. ಆಮೇಲೆ ಅಂಬರೀಶ್ ಅವರು ಜನ ಬರ್ತಾರೆ, ಕೆಲವೊಬ್ರು ವಿಷ್ಣುವರ್ಧನ್ ಜನ ಬರ್ತಾರೆ, ದರ್ಶನ್ ಅವರು ಕೆಲವೊಬ್ರು ಬಂದು ಡೈಲಿ ಬರ್ತಾರೆ. ನಡೀತದೆ ಸರ್. ಯಾವ ವಯಸ್ಸಿನ ಕಸ್ಟಮರ್ ಬರ್ತಾರೆ ಸರ್? ದೊಡ್ಡವರೇ ಬರ್ತಾರೆ ಸರ್. ದೊಡ್ಡವರು ಬರ್ತಾರೆ, ಚಿಕ್ಕ ಹುಡುಗರು ಬರ್ತಾರೆ. ಹುಡುಗರು ಬರ್ತಾರೆ ಸರ್. ಹುಡುಗರೇ ಜಾಸ್ತಿ ಬರ್ತಾರೆ, ದೊಡ್ಡವರು ಅಂದ್ರೆ ಕಮ್ಮಿ. ದೊಡ್ಡವ್ರು ಬಂದ್ರೆ ಅಂಬರೀಶ್, ವಿಷ್ಣುವರ್ಧನ್, ರಾಜ್ಕುಮಾರ್ ಸರ್ ಅವ್ರದ್ದು ಕೇಳ್ತಾರೆ. ನಮ್ಮ ವಯಸ್ಸಿನವ್ರು ಬಂದ್ರೆ ಅಂಬರೀಶ್, ವಿಷ್ಣುವರ್ಧನ್, ರಾಜ್ಕುಮಾರ್. ಅವರು ಸರ್. ಹುಡುಗರು ಬಂದ್ರೆ ಪುನೀತ್ ರಾಜ್ಕುಮಾರ್, ಡಿ ಬಾಸು, ರಾಕಿ ಬೈ ಎಸ್ ಅವ್ರದ್ದು ತಗೊಂತಾರೆ. ಅವ್ರು ತಗೋತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಹೇಗೆ ವಯಸ್ಸಿಗೆ ತಕ್ಕಂತೆ ಅವರ ಹೀರೋಯಿಸಮ್ಗಳು. ನಮ್ಮ ಕಾಲದಲ್ಲಿ ರಾಜ್ಕುಮಾರು, ಈ ಕಾಲದಲ್ಲಿ ಪುನೀತ್ ರಾಜ್ಕುಮಾರ್. ಇಷ್ಟೇ ವ್ಯತ್ಯಾಸ ಅಲ್ವೇನ್ರಿ? ಊಟ ತಿಂಡಿ ಕಾಫಿ ಟೀ ಎಲ್ಲ ಇಲ್ಲೇ ಸಿಗುತ್ತೆ ಸರ್. ಸಮಾಧಿಯಲ್ಲಿ ಅಂಗಡಿ ಇದೆ, ಅಲ್ಲೇ ತಿನ್ಕೊಂತೀವಿ. ಇಲ್ಲ ಈ ಅಂಗಡಿಲೇ ತಿನ್ಕೊಳ್ತೀರಾ? ಎಲ್ಲ ತಿನ್ಕೊಳ್ಳೋದಿಲ್ಲ. ನಾವು ಎಲ್ಲ ಒಗ್ಗಟ್ಟಿದ್ರೆ ನಮಗೆ ಒಳ್ಳೇದಲ್ವಾ, ಅದಕ್ಕೆ ನಾವು ಎಲ್ಲ ಅಲ್ಲೇ. ನೀವೇ ಇಲ್ಲೇ ತಿನ್ಕೊತೀರಾ? ದಿನ ಬರ್ತೀರಾ? ಡೈಲಿ ಬರ್ತೀನಿ ಸರ್. ರಜಾ ಇಲ್ಲ ಸರ್. ರಜಾ ಮಾಡಿದ್ರೆ ಆ ದಿನ ಮನೇಲಿ ಏನೂ ನಡೆಯಲ್ಲ. ರಜಾ ಮಾಡಿದ್ರೆ ಏನು ನಡೆಯಲ್ಲ. ಕೂಲಿ ನಗರ. ಹೌದು. ಕೂಲಿ ನಗರದಲ್ಲಿ ಶೆಡ್ಡಲ್ಲಿ ಇದ್ದೀರಾ? ಹೌದು ಸರ್. ಈ 4 ವರ್ಷಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೀರಾ ಸರ್? ಸಿಗ್ನಲಲ್ಲಿ ವ್ಯಾಪಾರ ಮಾಡ್ತಿದ್ದೆ ಸರ್. ಟವಲ್ ಮಾರೋದು. ಸಿಗ್ನಲಲ್ಲಿ ಟವಲ್ ಮಾರೋದು. ಸಿಗ್ನಲಲ್ಲಿ ಟವಲ್ ಮಾಡ್ತಿದ್ದೆ. ಚೋಟಾ ಭೀಮು, ಅದು ಮಕ್ಕಳ ಆಟ ಆಡೋ ಸಾಮಾನು ಎಲ್ಲ ಮಾಡ್ತಿದ್ದೆ. ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಕೆಲಸ ಕೊಡಲ್ಲ ನಮಗೆ. ಅದು ಸರ್ಟಿಫಿಕೇಟ್ ಕೇಳ್ತಾರೆ, ಏನು ಓದಿದ್ಯಾ ಏನಿಲ್ಲ. ನಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಆಗ್ಲಿಲ್ಲ, ನಮ್ಗೆ ಓದಿಸ್ಲಿಲ್ಲ. ಅದಕ್ಕೆ ನಾವು ಓದಕ್ಕಾಗ್ಲಿಲ್ಲ. ಅದಕ್ಕೆ ಈ ಕೆಲಸ ಮಾಡ್ಕೊಂತ ಇದೀವಿ. ಎಷ್ಟು ವರ್ಷ ಮಾಡ್ತೀರಾ ಇಲ್ಲ ಸರ್? ಇದು ಎಷ್ಟು ವರ್ಷ ನಡೀತಿದೆ ಅಷ್ಟು ವರ್ಷ ಮಾಡ್ತೀವಿ. ಆಮೇಲೆ ಕೂಲಿ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಅದೇ ಸಿಗ್ನಲ್ ಮತ್ತೆ ವ್ಯಾಪಾರ ಮಾಡ್ತೀವಿ. ಮನೆ ನಡ್ಸಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ಲ ಸರ್. ನಾವೇನಾದ್ರು ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಕೊಡಲ್ಲ. ಯಾರು ಸರ್ಕಾರ, ಸಂಘ, ಸಂಸ್ಥೆ, ನಿಮ್ಮ ಕಡೆಯವರು, ಅವರು ಇವರು ಯಾರಿಲ್ಲ ಸರ್. MLAಗಳು, ಮಿನಿಸ್ಟ್ರು ಯಾರು ಏನು ಮಾಡಲ್ಲ ಅಲ್ವಾ? ಎಲ್ಲ ಅವ್ರವ್ರ ಮನೇಲಿ ಅವ್ರು ದೊಡ್ಡವರು, ನಮ್ಮ ಮನೇಲಿ ನಾವು ದೊಡ್ಡವರು ಅಷ್ಟೇ.